ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ. ಆದರೆ ಹಾಕಿದ್ದು ಸ್ವಲ್ಪ ತಡವಾಯಿತು, ಯಾಕಂದರೆ ತುಂಬ ಕೆಲಸ ಇತ್ತು, ಹಬ್ಬ ಇತ್ತಲ್ವ, ಅದರಿಂದ. ಇವತ್ತು ಸೋಮವಾರ ನಾನು ಬೆಳಗ್ಗೆ ಇವತ್ತು ಉಪ್ಪಿಟ್ಟು ಮಾಡೋಣ, ಅವ್ರಿಗೆ ಕಾಳು ಉಪ್ಪಿಟ್ಟು ಅಂತ ಅಂದ್ಕೊಂಡೆ. ಯಾಕಂದರೆ ಐಶು ಮತ್ತು ಶಾರು ಇಬ್ಬರು ಅಮ್ಮನ ಮನೆಗೆ ಹೋಗಿದ್ದಾರೆ. ಇವತ್ತು ಶಾರುಗೂ ಕೂಡ ರಜಾ ಇದೆ. ಯಾಕಂತ ಹೇಳಿದ್ರೆ ಏನೋ ಟೀಚರ್ಸ್ದೇನೋ ಮೀಟಿಂಗ್ ಏನೋ ಇದೆಯಂತೆ, ಟ್ರೈನಿಂಗ್ ಏನೋ ಇದೆಯಂತೆ. ಸೊ ರಜಾ ಇತ್ತು. ನಾನು ಬೇಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂದ್ಕೊಂಡೆ. ಶಾರುಗೆ ತಿಂಡಿ ಎಲ್ಲ ಇಷ್ಟ ಇಲ್ಲ ಅಲ್ವಾ. ಸೊ ಆದರೆ ಅಮ್ಮ ಟೈಮ್ ಆಯಿತು ಅಂತ ಫೋನ್ ಮಾಡ್ತಾಯಿದ್ದಾರೆ. ಇಲ್ಲೇ ಮುದ್ದೆ ಮಾಡಿದ್ದೀನಿ, ಕಡಲೆಕಾಳು ಸಾಂಬಾರು ಮಾಡಿ ಅಂತ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೂ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಇವತ್ತು ನಾನು ಮೊದಲೇ ಹೇಳಿದ್ದೆ ಅಲ್ವಾ ತಿಂಡಿ ಮಾಡಬೇಕಂತ. ಬುಧವಾರ ಹಬ್ಬ ಇದೆ, ಇವತ್ತು ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ಅಂದರೆ ಜಾಸ್ತಿ ಏನು ಮಾಡ್ತಿಲ್ಲ, ಚಕ್ಲಿ ಮತ್ತು ನಿಪ್ಪಟ್ಟು ಮತ್ತು ಕಜ್ಜಾಯ ಮಾಡ್ತಿದ್ದೆ. ಅದು ಸ್ವಲ್ಪನೇ ಮಾಡ್ಕೊತಾ ಇದ್ದೀವಿ. ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ, ಅಲ್ಲಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಬನ್ನಿ ಹೋಗೋಣ. ಹಬ್ಬಕ್ಕೆ ತಿಂಡಿ ಮಾಡಬೇಕಂತ ಹೇಳಿದ್ರೆ ಮಡಿಯಿಂದನೇ ಮಾಡಬೇಕು. ಅದಕ್ಕೆ ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡೇ ಹೋಗ್ತಾ ಇದ್ದೀನಿ. ಇತ್ತೀಚೆಗಂತೂ ಡೈಲಿ ಮಳೆ ಬರ್ತಿದೆ. ಅಮ್ಮ ಹೋಗುವಷ್ಟರಲ್ಲಿ ದೀಪ ಎಲ್ಲ ಹಚ್ಚಿದ್ದಾರೆ ಅವರು ಕೂಡ. ಆಯ್ತಾ ಊಟ? ತೆಗ್ದಿರಕ್ಕೆ ಹಾಗೂ ಹೀಗೂ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ ಬರುವಷ್ಟರಲ್ಲಿ 11 ಗಂಟೆ ಆಗೋಯಿತು. ನಮ್ಮಪ್ಪನ ನೋಡಿ ಅಮ್ಮನ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾನು ಇವಾಗ ಕಜ್ಜಾಯಕ್ಕೆ ಅಕ್ಕಿಯನ್ನು ಪುಡಿ ಮಾಡಿಕೊಡ್ತಾ ಇದ್ದೀನಿ. ಇದು ಮೊನ್ನೆನೇ ನೆನೆ ಹಾಕಿದ್ರು, ನಾನು ಹೋಗುವಷ್ಟರಲ್ಲಿ ಸೋರು ಹಾಕಿದ್ರು. ಸೊ ನಾನು ಪೌಡರ್ ಮಾಡಿಕೊಡ್ತಾ ಇದ್ದೀನಿ, ಅಮ್ಮ ಒಂದ್ರಿ ಮಾಡ್ಕೋತಾ ಇದ್ದಾರೆ. ಹಬ್ಬಕ್ಕೆ ತಿಂಡಿ ಮಾಡುವಾಗ ಒಬ್ಬರು ಇಬ್ಬರಂತೂ ಸಾಕಾಗೋದೇ ಇಲ್ಲ, 3 ಜನ ಅಂತೂ ಇರಲೇಬೇಕು. ಯಾಕಂದರೆ ಇಬ್ಬರು ಮಾಡ್ತಿದ್ರೆ ಇನ್ನೊಬ್ಬರು ಹೆಲ್ಪ್ ಮಾಡ್ಕೊಡೋಕ್ಕಂತೂ ಇರಲೇಬೇಕು. ಹೋದ ವರ್ಷ ರೇಖಾಕ ಮತ್ತು ಅನ್ನಿ ಇಬ್ಬರು ಬಂದಿದ್ದರು. ಈ ವರ್ಷ ಸ್ವಲ್ಪ ಮಾಡ್ತಿರೋದ್ರಿಂದ ಯಾರನ್ನೂ ಕರೀಲಿಲ್ಲ. ಕಜ್ಜಾಯಕ್ಕೆ 2 ಪಾವು ಅಷ್ಟೇ ಹಾಕಿರೋದು. 2 ಪಾವು ಅಕ್ಕಿಗೆ 2 ಪಾವು ಬೆಲ್ಲ ಹಾಕಬೇಕು. ಅದಕ್ಕೆ ಕೆಚ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಂಡು ಪಾಕ ತಗೋಬೇಕು. ಯಾವ ಮರ ಆಗ್ತಾ ಇಟ್ಟಿದ್ದೇವೆ? ಖಾಲಿ ಮರವಾ? ನೀರು ತುಂಬ ಹಾಕ್ಲಾ? ಅಷ್ಟು ಹಾಕ್ಬಿಟ್ಟು ಆಮೇಲೆ ಸಿಕ್ಕ ಅರ್ಥ ನೆಕ್ಸ್ಟ್ ಒಂದು ಸ್ವಲ್ಪ ಹಾಕಿ. ಸ್ವಲ್ಪ ಮರ ಹತ್ತಾಗಿ ಬಿಡ ಇರ್ತೈತಿ. ಇಲ್ಲಿ ಪಾವು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಹಾಕ್ತೀನಿ. 2 ಪಾವು ಅಕ್ಕಿಗೆ 2 ಪಾವು ಬೆಲ್ಲ ಹಾಕಬೇಕು. ಅಂದರೆ ಮೀಡಿಯಮಾಗಿ ಪುಡಿ ಮಾಡಿಕೊಂಡು ಅಳತೆ ಮಾಡ್ಕೋಬೇಕು. 1 ಸೇರು ಅಕ್ಕಿಗೆ 1 ಸೇರು ಬೆಲ್ಲ, ಸ್ವಲ್ಪ ತಲೆ ಸವರಿ ಹಾಕ್ಕೋಬೇಕು. ಹುಡ್ಕು ಮಗಳೇ ಸಿಗ್ತದೆ. ಹುಡ್ಕು ಸ್ವಲ್ಪ ಆ ಕಡೆ ಹಂಗೆ ಬಾಣಲಿ. ಸ್ಕೂಲ್ಗೆ ಹೋಗಿಲ್ಲ ಐತಿ? ಏನಕ್ಕೆ ರಜಾ? ಗೊತ್ತಿಲ್ವಾ? ಓಯ್ ಅಯ್ಯಯ್ಯಯ್ಯಯ್ಯ, ಅವಲಕ್ಕಿಗಳು ಈಗ ಮುಚ್ಚ ಬರಲ್ಲ ಕಾಣು ಇಳಿ. ಈಗ ಹಿಂಗೆ ತಿರುಗಬೇಕು ನೀನು. 2 ಕಾಲು ಮಡಗ್ಬಿಟ್ಟು ಕೈ ಮಡಗ್ಬಿಟ್ಟು ಹಂಗಿಡ್ಕೊಂಡು ಹಾಕಿರ್ತೀನಿ. ಗದ ಹಿಡಿದು ನಿಂತಿರುತ್ತೆ. ಮೇಲೆ ಮಡಿಕೋಬೇಕು. ಇದೇನೋ ಅದೇ ಇದ್ರ ಮೇಲೆ ಮಡಿಕೋ. ಒಂದು ಕಾಲು ಮಡ್ಕೋ ಅದ್ರ ಮೇಲೆ. ಮಮ್ಮಿ ಕೈ ಎತ್ಕೊ ಮಮ್ಮಿ, ಅವಳು ಕೆಳಗೆ ಇಳೀರಿ. ನಾನು ಕೈ ಮಡ್ಕ ಅಮ್ಮನ ಮನೆಯಲ್ಲಿ ಅಟ್ಟ ಬಚ್ಚಲು ಮನೆ ಮೇಲಿದೆ, ಅಲ್ಲೆಲ್ಲ ಪಾತ್ರೆ ಎಲ್ಲ ಇಟ್ಬಿಟ್ಟಿದ್ರು. ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡಿದ್ದು. ದೊಡ್ಡ ಸಾಮಾನೆಲ್ಲ ಮೇಲೆ ಇಟ್ಬಿಟ್ಟಿದ್ದೀವಿ, ಅದೆಲ್ಲ ಏನು ಯೂಸ್ ಇರಲ್ಲ ಅಲ್ವಾ. ಅದಕ್ಕೆ ಬಾಣಲಿ ಬೇಕಾಗಿತ್ತು, ಅದಕ್ಕೆ ಶಾರನ್ನ ಹತ್ತಿಸ್ಬಿಟ್ಟು ಎತ್ಕೊಂಡಿದ್ದು. ಇವಾಗ ಅಕ್ಕಿ ಹಿಟ್ಟೆಲ್ಲ ರೆಡಿ ಆಗಿದೆ. ಒಂದ್ರಿ ಆಡಿ ಕಜ್ಜಾಯಕ್ಕೆ ಬೇಕಾಗಿರೋ ಅಕ್ಕಿ ಹಿಟ್ಟು. ಸಾಕಷ್ಟೇ? ಚೂರು ಹಾಕ್ತೀನಿ. ಕಜ್ಜಾಯ ಮಾಡುವಾಗ ಫುಲ್ಲು ಹುಷಾರಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಜಾಸ್ತಿ ಕಡುಪಾಕ ಆಗ್ಬಿಟ್ರು ಸಹ
ಅದು ಪೂರ್ತಿ ಕಲ್ ಥರ ಆಗಿಬಿಡುತ್ತೆ ಕಜ್ಜಾಯ. ಇಲ್ಲಿ ನೋಡಿ ತಟ್ಟೆಗೆ ಹಾಕಿದಾಗ ಅದು ಉಂಡುಂಡೆ ಥರ ಬರಬೇಕು. ನೀರನ್ನು ಸಹ ಜಾಸ್ತಿ ಹಾಕೋ ಆಗಿಲ್ಲ, ಸ್ವಲ್ಪ ಮಾತ್ರ ಇಷ್ಟೇ ಹಾಕಬೇಕು. ಒಂದು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ಆ ನೀರಿಗೆ ಪಾಕವನ್ನು ಹಾಕ್ತಿರ್ತಾರೆ. ಆ ಪಾಕ ಯಾವಾಗ ಉಂಡೆ ಥರ ಆಗುತ್ತೋ ಆವಾಗ ಪಾಕ ಆಗಿದೆ ಅಂತ ಅರ್ಥ. ನಮ್ಮತ್ತೆ ಕೂಡ ಹೀಗೆ ಮಾಡೋದು, ಅಮ್ಮ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ನೀವು ಅಚ್ಚೇನಾದರೂ ತಂದರೆ, ಅಂದರೆ ಬೆಲ್ಲದ ಅಚ್ಚೇನಾದರೂ ತಂದರೆ, ಚಿಕ್ಕ ಚಿಕ್ಕ ಅಚ್ಚಾದರೆ ಒಂದು 4-5 ಅಚ್ಚು ಬೇಕಾಗುತ್ತೆ. ದೊಡ್ಡ ಅಚ್ಚೇನಾದರೂ ತಂದರೆ ಒಂದು 3.5 ಅಚ್ಚು ಬೇಕಾಗುತ್ತೆ ಒಂದು ಸೇರಿಗೆ. ನಾನು ಒಂದು ಸೇರು ಅಳತೆಗೆ ಹೇಳ್ತಾ ಇದ್ದೀನಿ. ಇವಾಗಂತೂ ಒಂದು 3-4 ದಿನ ನನಗೆ ತುಂಬಾ ಕೆಲಸ ಆಗೋಯಿತು, ಅದಕ್ಕೆ ನನಗೆ ಯಾವುದೇ ವಿಡಿಯೋ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ. ಹಾಗೆ ಹಬ್ಬಕ್ಕೆ ಹೋಗಿದ್ದೆ ಅಲ್ವಾ, ಸೊ ಶಾರ್ಟ್ ವಿಡಿಯೋಸ್ ಹಾಕ್ತಾಯಿದ್ದೆ. ಬಾಬಾಯಿನ ಹಬ್ಬ ಅಂತ ಅದು ತುಂಬಾ ಚೆನ್ನಾಗಿದೆ. ಯಾವ ಊರಲ್ಲೂ ಸಹ ಮಾಡಿರೋದು ನೀವು ಕೇಳಿರೋದಿಲ್ಲ. ಹಿಂದೂ ಮತ್ತು ಮುಸ್ಲಿಮರು ಇಬ್ಬರೂ ಸೇರಿಕೊಂಡು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ. 2 ವರ್ಷ ಆಗಿತ್ತು ಮಾಡಿ, ಇವಾಗ ಮಾಡಿದ್ದಾರೆ. ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಮನಸ್ಸು ದೇವ್ರನ್ನ ನೋಡಬೇಕಂತ ಅನ್ನಿಸ್ತು. ಅದಕ್ಕೆ ನಾನು ನಿನ್ನೆ ಹೋಗಿ ಇವತ್ತು ವಾಪಸ್ ಬಂದೆ. ಇವತ್ತು ಅಂತ ಹೇಳಿದ್ರೆ ಇವತ್ತು ಗುರುವಾರ, ನಾನು ಗುರುವಾರ ಎಡಿಟ್ ಮಾಡ್ತಾ ಇರೋದು, ಅದಕ್ಕೆ ನಾನು ಇವತ್ತು ಅಂತ ಹೇಳ್ತಾ ಇದ್ದೀನಿ. ನಾನು ಮಂಗಳವಾರ ನೈಟ್ ಹೋಗಿ ಬುಧವಾರ ಬೆಳಿಗ್ಗೆ ವಾಪಸ್ ಬಂದೆ. ನೋಡಿ ಇವಾಗ ಇಲ್ಲಿ ನೋಡಿ ಈ ರೀತಿ ಉಂಡೆ ಥರ ಆಗಬೇಕು, ಆವಾಗ ಪಾಕ ರೆಡಿಯಾಗಿದೆ ಕಜ್ಜಾಯಕ್ಕೆ ಅಂತ ಅರ್ಥ. ಆಮೇಲೆ ಹಸಿಟ್ಟು ಹಾಕುವಾಗ, ಅಂದರೆ ಹಿಟ್ಟನ್ನು ಹಾಕುವಾಗ ಸ್ವಲ್ಪನೇ ನಿಧಾನಕ್ಕೆ ಹಾಕಬೇಕು. ಒಟ್ಟಿಗೆ ಹಾಕ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಸ್ವಲ್ಪ ರವೆ ಅಥವಾ ಮೈದಾ ಹಿಟ್ಟೇನಾದರೂ ಜೊತೆಲಿ ಇಟ್ಕೊಂಡಿರಬೇಕು. ಅಕಸ್ಮಾತ್ ತೆಳು ಏನಾದರೂ ಆಗಿಬಿಟ್ರೆ ಸ್ವಲ್ಪ ಹಾಕ್ಕೊಂಡ್ರು ನಡೆಯುತ್ತೆ. ಅಕಸ್ಮಾತ್ ಗಟ್ಟಿ ಆಯಿತು ಅಂತ ಅಂದರೆ ಹಿಟ್ಟನ್ನೇ ಇಟ್ಬಿಡಬೇಕು, ಎಲ್ಲವನ್ನು ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಇವಾಗ ಕಜ್ಜಾಯದಿಟ್ಟು ಆಯಿತು. ಅದನ್ನು ಪಕ್ಕಕ್ಕಿಟ್ಟು ನಾನು ನಿಪ್ಪಿಟ್ಟಿಗೆ ಕಡಲೆಕಾಯಿ ಬೀಜವನ್ನು ಹುರ್ಕೊತಾ ಇದ್ದೀನಿ. ಅಮ್ಮ ಕಜ್ಜಾಯಕ್ಕೆ ಮತ್ತು ಚಕ್ಲಿ ಹಿಟ್ಟಿಗೆ ಎಳ್ಳನ್ನು ಹಾಕ್ತಾ ಇದ್ದಾರೆ. ಕಜ್ಜಾಯಕ್ಕೆ ಬೇಕು ಅಂದರೆ ನೀವು ಗಸಗಸೆ ಮತ್ತು ಕೊಬ್ಬರಿ ತುರಿ ಎಲ್ಲ ಹಾಕೋಬಹುದು. ಸ್ವಲ್ಪ ಎಣ್ಣೆ ಹಾಕಿಡಬೇಕಿತ್ತು, ನಾನು ಎಣ್ಣೆ ಹಾಕೋದು ಮರ್ತ್ಕೊಂಡ್ವಿ. ಎಳ್ಳು ಜಾಸ್ತಿ ಇದ್ದಿದ್ರೆ ಎಲ್ಲದಕ್ಕೂ ಜಾಸ್ತಿ ಹಾಕಿದ್ರೂ ಏನೋ ಆಗಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಇದ್ದಿದ್ದರಿಂದ ನಾವು ಕಜ್ಜಾಯಕ್ಕೆ ಸ್ವಲ್ಪ, ಚಕ್ಲಿಗೆ ಸ್ವಲ್ಪ, ನಿಪ್ಪಟ್ಟಿಗೆ ಸ್ವಲ್ಪ ಹಾಕ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟು ದಿನ ಮಳೆಗಾಗಿ ಕಾಯ್ತಿದ್ವಿ, ಆದರೆ ಮಳೆ ಬರ್ತಾನೆ ಇರಲಿಲ್ಲ. ಇವಾಗಂತೂ ಆಕಾಶದಲ್ಲಿ ತೂತಾಗಿದೆಯೋ ಅನ್ನೋ ಹಾಗೆ ಮಳೆ ಬರ್ತಾನೇ ಇದೆ. ನಾನು ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಂಡೆ ಅಲ್ವಾ, ಅದು ಸಿಪ್ಪೆ ಎಲ್ಲ ತೆಗೆಯೋಣ ಅಂತ ಹೊರಗಡೆ ಬಂದೆ. ಹಾಗೂ ಹೊರಗಡೆ ತುಂಬಾ ಮಳೆ ಇತ್ತು, ಸೈಡಲ್ಲಿ ನಿಂತ್ಕೊಂಡು ನಾನು ತೆಗಿತಾ ಇದ್ದೀನಿ, ಅಂದರೆ ಕೇರ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ. ನಾನು ಗಾಳಿಪಟ ಹಬ್ಬದ್ದು ಶಾರ್ಟ್ಸ್ ಹಾಕಿದಾಗ ಸುನೀತಾ ಸಿಸ್ಟರ್ ಕೇಳ್ತಿದ್ರಿ, ನಿಮ್ಮ ಕಡೆ ಈ ಹಬ್ಬ ಎಲ್ಲ ಮಾಡ್ತಾರಾ, ಇದು ಒಂದು ಹಬ್ಬ ಇದೆಯಾ ಅಂತ. ಹೌದು, ನಮ್ಮ ಕಡೆ ತುಂಬ ಜನ ಮಾಡ್ತಾರೆ. ನಮ್ಮೂರಿನಲ್ಲಂತೂ ಆಲ್ಮೋಸ್ಟ್ ಎಲ್ಲ ಇದೇ ಹಬ್ಬ ಮಾಡೋದು, ಅಂದರೆ ಎಡೆಯಿಡೋ ಹಬ್ಬ ಅಂತ ಹೇಳಿದ್ರೆ ಇದನ್ನೇ ಮಾಡೋದು. ಎಲ್ಲೋ ಸ್ವಲ್ಪ ಜನ ಮಾತ್ರ ಪಕ್ಷ ಮಾಡ್ತಾರೆ, ಅಂದರೆ ಮಹಾಲಯ ಅಮಾವಾಸ್ಯೆದಲ್ವಾ, ಸೊ ಅದನ್ನು ಮಾಡ್ತಾರೆ. ನಾವು ಅತ್ತೆ ಮನೇಲಿ ಅದನ್ನೇ ಮಾಡೋದು, ಅಮ್ಮನ ಮನೇಲಿ ಉಪವಾಸ ಹಬ್ಬ ಮಾಡೋದು. ಇದನ್ನು ಪ್ರಥಮ ಏಕಾದಶಿ ದಿನ ಮಾಡ್ತಾರೆ. ನಾನು ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಳ್ಳುವಷ್ಟರಲ್ಲಿ ಅಮ್ಮ ಕಾಯಿ ತುರ್ಕೊತಾ ಇದ್ದಾರೆ ನಿಪ್ಪಟ್ಟಿಗೆ. ನಾನು ಒಂದು ಬಾಣಲಿ ತಗೊಂಡು ಪುಡಿ ಮಾಡೋಣ ಅಂತ ನೋಡಿದೆ, ಆಗಲಿಲ್ಲ. ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಮಾಡ್ಕೋಬಹುದು, ಆದರೆ ಪೂರ್ತಿ ಪುಡಿ ಆಗಿಬಿಡುತ್ತೆ, ಬಾಯಿಗೆ ಸಿಗಲ್ಲ ನಿಪ್ಪಟ್ಟಲ್ಲಿ. ಅದಕ್ಕೆ ಕಲ್ಲಲ್ಲಿ ತೊಗೊಂಡು ನಾನು ಹಾಗೆ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ನಿಪ್ಪಟ್ಟು ಹಿಟ್ಟಿಗೆ ಆಗಲೇ ಅಮ್ಮ ಸ್ವಲ್ಪ ಎಳ್ಳು ಹಾಕಿದ್ದಾರೆ. ಇವಾಗ ನಾನು ಕಡಲೆಕಾಯಿ ಬೀಜ ಪುಡಿ ಮಾಡಿದ್ದೀನಲ್ವ, ಅಂದರೆ ದಿಪ್ಪಡಿ ಪುಡಿ ಮಾಡಿರೋದು, ಅದನ್ನು ಹಾಕ್ತಾಯಿದ್ದೀನಿ. ಈಗ ಕಡಲೆ ಬೇಳೆ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ಮುಂಚಿತವಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ತಿಂಡಿ ಮಾಡೋಕ್ಕೆ ಈಸಿ. ಎಳ್ಳು ಆಗಲೇ ಅಮ್ಮ ಹಾಕಿದ್ರು ಚಕ್ಲಿ ಹಿಟ್ಟಿಗೆ. ಈಗ ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈಗ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಕಜ್ಜಾಯ ಮಾಡಿಬಿಡೋಣ ಅಂತ. ಕಜ್ಜಾಯ ಆದಮೇಲೆ ಚಕ್ಲಿ ಮತ್ತು ನಿಪ್ಪಟ್ಟನ್ನು ಮಾಡ್ಕೊತೀವಿ. ಇಷ್ಟು ವರ್ಷ ಚಿಕನ್ ಉಂಡೆ ಮಾಡ್ತಿದ್ವಿ, ಆದರೆ ಈ ವರ್ಷ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಅಪ್ಪ ತಿರೋಗಿನ ವರ್ಷ ಆಗಿಲ್ಲ ಅಲ್ವಾ, ಸೊ ಈ ವರ್ಷ ಮಾಡ್ತಿಲ್ಲ. ಅಪ್ಪ ಯಾವಾಗಲೂ ಹಬ್ಬ ಒಂದು 4-5 ದಿನ ಇದೆ ಅನ್ನೋ ಹಾಗೆಯೇ 1 ಟಿನ್ ಅಥವಾ 2 ಟಿನ್ ಎಣ್ಣೆ ತಂದುಬಿಡೋರು, ಅಥವಾ ಚೀಟಿ ಹಾಕಿರೋರು, ನನಗೊಂದು ಚೀಟಿ ಅವ್ರಿಗೊಂದು ಚೀಟಿ ಅಂತ ಹಾಕಿರೋರು. ಒಂದಷ್ಟು ಸಾಮಾನು ಇಷ್ಟೊತ್ತಿಗಾಗಲೇ ಬಂದು ಬಿದ್ದಿರೋದು ಮನೆಗೆ. ಈ ವರ್ಷ ಅಪ್ಪ ಇಲ್ಲದೆ ಇರೋದ್ರಿಂದ ಪಾಪ ಅಮ್ಮನೇ ತೊಗೊಂಡಿದ್ದಾರೆ. ಪ್ಯಾಕೆಟ್ಗಳಲ್ಲಿ ಒಂದು 3 ಪ್ಯಾಕ್ 4 ಪ್ಯಾಕ್ ಅಷ್ಟೇ ಎಣ್ಣೆ ತೊಗೊಂಡಿದ್ದಾರೆ. ಅಪ್ಪ ಇದ್ದಿದ್ದ ಜೀವನಕ್ಕೂ ಈ ಜೀವನಕ್ಕೂ ಸ್ವಲ್ಪ ಕಷ್ಟನೇ ಇದೆ. ಅಪ್ಪ ಇದ್ದಾಗ ಅಮ್ಮನ ಮನೆಗೆ ಬರೋದಕ್ಕೆ ನನಗೆ ಖುಷಿ ಆಗೋದು, ಆವಾಗವಾಗ ಬರ್ತಿದ್ದೆ. ಆದರೆ ಇವಾಗಂತೂ ನನಗೆ ನಿಜ ಬೇಜಾರಾಗುತ್ತೆ. ಇವತ್ತಂತೂ ಅಪ್ಪ ಇಲ್ದಿರ ನಾವು ತಿಂಡಿ ಮಾಡ್ಕೋತಿರೋದು ನಿಜ ಬೇಜಾರಾಗ್ತಿದೆ.
ಮನ್ಸಲ್ಲಿ ತುಂಬ ನೋವಿದೆ. ನಾನೇನಾದರೂ ಹತ್ಬಿಟ್ರೆ ನಮ್ಮಮ್ಮನ ಅಳ್ತಾರೆ ಅಂತ ನಾನೇನು ತೋರಿಸ್ಕೊಳ್ಳಿಲ್ಲ. ಇವಾಗ ಎಣ್ಣೆ ಕಾದಿತ್ತಲ್ವ, ಅದೇ ಎಣ್ಣೆ ತೊಗೊಂಡು ಚಕ್ಲಿಯನ್ನು ಕಲಿಸ್ತಾ ಇದ್ದೀನಿ. ತುಪ್ಪ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದಕ್ಕೆ ತುಪ್ಪ ಹಾಕ್ತಿಲ್ಲ ನಾವು. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಳ್ಳೋ ಕಾಯಿಸ್ಕೊಂಡು ಎಣ್ಣೆ ಹೇಗಿದ್ರೂ ಕಾದಿತ್ತು ಅಂತ ನಾನು ಎಣ್ಣೆ ತೊಗೊಂಡು ಹಾಕ್ತಾಯಿದ್ದೀನಿ. ಇವಾಗ ಇಂಗನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು ಹಾಕಿದ್ರೆ ಚಕ್ಲಿ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸೇರು ಅಕ್ಕಿ ಹಿಟ್ಟಿಗೆ ಅರ್ಧ ಪಾವು ಉದ್ದಿನಬೇಳೆ ಮತ್ತು ಅರ್ಧ ಪಾವು ಕಡಲೆಯನ್ನು ಹಾಕಿ ಬಿಡಿಸಿರೋದು. ಉಪ್ಪನ್ನು ಸಹ ಬಿಡಿಸೋವಾಗಲೇ ಹಾಕಿದ್ರು, ಅದಕ್ಕೆ ನಾನು ಇವಾಗ ಉಪ್ಪನ್ನೇನೂ ಹಾಕ್ತಿಲ್ಲ. ಮೊದಲೆಲ್ಲ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಕಲಿಸ್ತಿದ್ರು, ನಾನು ತಣ್ಣೀರಿನಲ್ಲೇ ಕಲಿಸ್ತಾ ಇದ್ದೀನಿ. ಒಂದು ಸೇರು ಮಾತ್ರ ಹಾಕಿದ್ದಕ್ಕೆ 2 ಉಂಡೆ ಆಗಿದೆ ನೋಡಿ, ಇಷ್ಟ ಆಗಿದೆ. ಕಜ್ಜಾಯ ಮಾಡುವಾಗ ಒಂದೇ ಪ್ಯಾಕ್ ಎಣ್ಣೆ ಹಾಕ್ಕೊಂಡಿದ್ದು, ಆದರೆ ಚಕ್ಲಿ ಮಾಡೋದಕ್ಕೆ ಒಂದೇ ಪ್ಯಾಕ್ ಸಾಕಾಗುತ್ತಾ, ಅದಕ್ಕೆ ಇನ್ನೊಂದು ಪ್ಯಾಕ್ ಹಾಕ್ತಾ ಇದ್ದೀವಿ. ನನಗೆ ತಟ್ಟೋದಕ್ಕೆ ಬರಲ್ಲ ಅಂತ ಹೇಳಿ ಅಮ್ಮ ಕಜ್ಜಾಯ ತಟ್ಕೊಟ್ಟು ನಾನು ಬೇಯಿಸ್ಕೊಂಡೆ. ಇವಾಗ ನಾನು ಚಕ್ಲಿಯನ್ನು ಒತ್ಕೊಡ್ತಾ ಇದ್ದೀನಿ, ಅಮ್ಮ ಬೇಯಿಸ್ಕೊತಾ ಇದ್ದಾರೆ. 3 ತಿಂಡಿ ಕೂಡ ತುಂಬ ಚೆನ್ನಾಗಾಯಿತು, ಚಕ್ಲಿ, ನಿಪ್ಪಟ್ಟು ಮತ್ತು ಕಜ್ಜಾಯ. ಮೊದಲೆಲ್ಲ 2 ಸೇರು 1.5 ಸೇರು ಹಾಕೆಲ್ಲ ಮಾಡ್ತಿದ್ವಿ, ಆದರೆ ಈ ಸಲ ಅಂತೂ ಇಷ್ಟು ಮಾಡುವಷ್ಟರಲ್ಲೇ ಸಾಕಾಯಿತು. ಬೆನ್ನೆಲ್ಲ ಫುಲ್ ನೋವು ಬಂತು. ಇವಾಗ ನಿಪ್ಪಟ್ಟಿಗೆ ನಾನು ಕಲಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹೆಚ್ಚಿಟ್ಟಿದ್ವಿ ಮೊದಲೇ. ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನನ್ನ ಅಮ್ಮ ಕಾಯಿ ತುರಿದ್ರಲ್ವ, ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ವಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಕೊಳ್ಳೋರು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊತಾರೆ. ನಾನು ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೆ. ನಾನು ಯಾವುದೋ ಇದರಲ್ಲಿ ಅದನ್ನು ಹಾಕಿಬಿಟ್ಟೆ, ಕೊನೆ ಲಾಸ್ಟಲ್ಲಿ ಹಾಕಬೇಕಿತ್ತು. ಎಣ್ಣೆ ಹಾಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಹಾಕಬೇಕಿತ್ತು, ನಾನು ಹಾಕಿಬಿಟ್ಟೆ ಮೊದಲೇ. ಇವಾಗ ಸೈಡ್ನಲ್ಲಿ ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ತಿರೋದ್ರಿಂದ ಏನೋ ಬೇಗ ತಿಂಡಿ ಆಗೋಯ್ತು. ನಾವು ಒಲೆ ಹಚ್ಚಿದೆ 1 ಗಂಟೆ ಏನೋ, ತಿಂಡಿ ಎಲ್ಲ 4 ಗಂಟೆ 4:15 ಅಷ್ಟರಲ್ಲಿ ಮುಗ್ದೇ ಹೋಯಿತು. ನಿಮ್ಮ ಕಡೆ ಯಾವ ಹಬ್ಬಕ್ಕೆ ಈ ರೀತಿ ಎಲ್ಲ ತಿಂಡಿ ಮಾಡಿ ಎಡೆ ಇಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ 2 ಉಂಡೆ ಆಯಿತು. ಆದರೆ ಇದು ಸ್ವಲ್ಪ ದಪ್ಪವಾಗಿದೆ, ಯಾಕಂತ ಹೇಳಿದ್ರೆ ನಾವು ಕಡಲೆಕಾಯಿ ಬೀಜ ಮತ್ತು ಕಾಯಿ ತುರಿ ಎಲ್ಲ ಎಕ್ಸ್ಟ್ರಾ ಹಾಕಿದ್ವಿ ಅಲ್ವಾ, ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಗಿದೆ. ಚಕ್ಲಿ ಸ್ವಲ್ಪ ಉಲಿಸ್ಲಿಲ್ಲ, ಸ್ವಲ್ಪನೇ ಆಗಿದ್ದು. ನಿಪ್ಪಿಟ್ಟು ಸ್ವಲ್ಪ ಉಲಿಸ್ತು ಚೆನ್ನಾಗಿ. ಶಾರು ನಾನೇ ಒತ್ಕೊಡ್ತೀನಿ ಕಣಮ್ಮ ಅಂತ ಹೇಳಿದ್ಲು, ಅದಕ್ಕೆ ನಾನು ಉಂಡೆ ಮಾಡಿಕೊಡ್ತಾ ಇದ್ದೀನಿ. ಶಾರುನೇ ಒತ್ತುತ್ತಾ ಇದ್ದಾಳೆ. ಕೊನೆಯಲ್ಲಿ ಅಮ್ಮ ಆಗ್ತಿಲ್ಲ ನನ್ನ ಕೈಲಿ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ನೀನು ಫುಲ್ ಮಾಡಿದ್ರೆ ಪೂರ್ತಿ ಶಾರುನೇ ಒತ್ಕೊಟ್ಲು ಅಂತ ಹೇಳ್ತೀವಿ, ಇಲ್ಲಾಂದರೆ ನಾನು ಕೂಡ ಮಾಡಿದೆ ಅಂತ ಹೇಳ್ಬಿಡ್ತೀನಿ, ನೀನೇ ಮಾಡು ಅಂತ ಹೇಳಿದೆ. ನಮ್ಮ ಅಣ್ಣನ ಮಗಳು ಎತ್ತಿ ನೋಡಿದ್ರಲ್ವ, ನಾನು ಮಾತಾಡ್ಸಿದ್ನಲ್ಲ ಅವಳು, ನಾನು ಪಾತ್ರೆ ತೊಳೆಯೋದು ವೀಡಿಯೋ ಮಾಡಿಕೊಡು ಅಂತ ಕೊಟ್ಟರೆ ಅವಳು ಹೋಗಿ ಇಡೀ ರೋಡನ್ನೇ ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ನಾನು ಪಾತ್ರೆ ತೊಳೆದು ಸರಿಗೆ ವೀಡಿಯೋನೇ ಮಾಡಿಲ್ಲ ಅವಳು. ಎಲ್ಲ ಕೆಲಸ ಆದಮೇಲೆ ಅಂದರೆ ತಿಂಡಿ ಎಲ್ಲ ಮಾಡಾದಮೇಲೆ ಅಮ್ಮಂಗೆ ಪಾತ್ರೆ ಇತ್ತಲ್ವ, ಪಾತ್ರೆ ಎಲ್ಲ ಬೆಳಿಕೊಟ್ಟೆ. ಅಮ್ಮ ತೊಳ್ಕೊಂಡ್ರು. ಅವಳು ಹೇಗೆ ವಿಡಿಯೋ ಮಾಡಿದ್ಲೋ ನಾನು ಅದನ್ನು ಹಾಗೆ ಹಾಕಿದ್ದೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.